ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಓವರ್ಲಾಕ್ ಮಿಷಿನ್ ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಪ್ರತಿ ಸಲನೂ ನಾನು ಆಲ್ಮೋಸ್ಟ್ ಪೂಜಾದಲ್ಲಿ, ಚಂದನಲ್ಲಿ, ಹಾಗೆ ಜುಕ್ಕಿಲಿ ಓವರ್ಲಾಕ್ ಮಿಷಿನ್ ವಿತ್ ಮೋಟಾರ್ ಸಮೇತ ನಾನು ನಿಮಗೆ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವಿತೌಟ್ ಮೋಟಾರ್ ಸಮೇತ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಅಂದರೆ ಇದಕ್ಕೆ ಮೋಟಾರ್ ಅಟ್ಯಾಚ್ ಬರೋದಿಲ್ಲ. ಕೆಲವೊಂದಕ್ಕೆ ಓವರ್ಲಾಕಲ್ಲಿ ಆಲ್ಮೋಸ್ಟ್ ಮೂರಲ್ಲೂ ಕೂಡ ಅಟ್ಯಾಚ್ ಮೋಟಾರ್ನ ತೋರಿಸಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಮೋಟಾರೇ ಬರಲ್ಲ, ಓವರ್ಲಾಕು ಸಪ್ರೇಟಾಗಿ ಮೋಟಾರ್ನ ಹಾಕೊಳ್ಳೋದು ವಿತ್ ಸ್ಟ್ಯಾಂಡ್ ಸಮೇತ ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ತುಂಬ ಜನ ವಿತ್ ಮೋಟಾರ್ನ ಲೈಕ್ ಮಾಡ್ತಾರೆ, ಇನ್ನೂ ಸ್ವಲ್ಪ ಜನ ವಿತೌಟ್ ಮೋಟಾರ್ನ ಲೈಕ್ ಮಾಡ್ತಾರೆ. ಅಂದರೆ ಮೋಟಾರ್ ಬೇಡ, ನಾವೇ ಸಪ್ರೇಟಾಗಿ ಹಾಕೊಳ್ತೀನಿ ಅಂತ ಕೂಡ ಹೇಳ್ತಾರೆ. ಎಲ್ಲರೂ ಒಂದೇ ಥರ ಥಿಂಕ್ ಮಾಡಲ್ಲ. ಹಂಗಾಗಿ ಇವತ್ತು ನಾನು ಕಳೆದ ವಿಡಿಯೋದಲ್ಲಿ ಅಟ್ಯಾಚ್ ಮೋಟಾರ್ ಸಮೇತ ತೋರಿಸಿದ್ದೀನಿ. ನಿಮಗೆ ಜಸ್ಟ್ 6,500 ರೂಪಾಯಿಗೆ ತುಂಬ ಯೂಸ್ ಇದೆ. ಅದು ಕೂಡ ಏನು ಅದ್ರಲ್ಲಿ ತೊಂದರೆ ಇಲ್ಲ. ಕೆಲವರು ವಿತೌಟ್ ಮೋಟ್ರನ್ನು ಇಷ್ಟಪಡ್ತಾರೆ, ವಿತ್ ಮೋಟಾರ್ನು ಕೂಡ ಇಷ್ಟಪಡ್ತಾರೆ. ತುಂಬ ಜನ ನಮಗೆ ವಿತ್ ಮೋಟಾರ್ನೇ ಜಾಸ್ತಿ ತೊಗೊಂಡಿರೋದು, ವಿತೌಟ್ ಮೋಟಾರ್ ತುಂಬ ಕಮ್ಮಿ ತೊಗೊಂಡಿರೋದು. ಇವತ್ತು ಬಂದ್ಬಿಟ್ಟು ವಿತೌಟ್ ಮೋಟಾರ್ ತಗೊಳ್ತಾ ಇದ್ದಾರೆ. ಇವತ್ತು ಅಂದರೆ ಮೋಟಾರ್ ಸಮೇತ ಸ್ಟ್ಯಾಂಡ್ ಸಮೇತ ಫಿಟ್ ಮಾಡಿಸ್ಕೊಂಡು ಹೋಗ್ತಾ ಇರೋವಂಥ ಕಸ್ಟಮರು. ಅಂದರೆ ಇದೇನು ಯಾರು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿರೋದಲ್ಲ, ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ಬಂದು ತೊಗೊಂಡು ಹೋಗ್ತಾ ಇರೋದು. ಸೊ ಬನ್ನಿ, ತುಂಬ ಜನ ಕೇಳ್ತಾ ಇದ್ರಿ ವಿತೌಟ್ ಮೋಟಾರ್ನ ಹೇಳಿ ಮೇಡಮ್, ಓವರ್ಲಾಕ್ ಎಷ್ಟಾಗುತ್ತೆ ಸ್ಟ್ಯಾಂಡ್ ಸಮೇತ ಅಂತ ಕೇಳಿ. ಸೊ ತುಂಬ ಜನಕ್ಕೆ ಆನ್ಸರ್ ಮಾಡಿದ್ದೀನಿ. ಇವತ್ತು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಬರುತ್ತೆ ವಿತೌಟ್ ಮೋಟಾರು, ಯಾವ ರೀತಿ ಮೋಟಾರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಎಷ್ಟು ಪ್ರೈಸ್ ಆಗುತ್ತೆ, ಯಾವ ಸ್ಟ್ಯಾಂಡಲ್ಲಿ ನಿಮಗೆ ಓವರ್ಲಾಕ್ ಮಿಷಿನ್ ಸಿಗ್ತದೆ ಜುಕ್ಕಿಲಿ. ಇದು ನಾನು ನಿಮಗೆ ತೋರಿಸ್ತಾ ಇರೋದು ಜುಕ್ಕಿ ಓವರ್ಲಾಕ್ ಮಿಷಿನ್ ವಿತೌಟ್ ಮೋಟಾರ್ನ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಪ್ರತಿ ಸಲ ಹೊಸ ಮಿಷಿನ್ ಬಗ್ಗೆ ಯಾವಾಗವಾಗ ಮಾಹಿತಿನ ಕೊಡ್ತಾ ಇದ್ದೀನಲ್ವಾ, ಸೊ ಮಿಸ್ ಮಾಡದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ ಫಸ್ಟ್ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಬಂದುಬಿಟ್ಟು ಜುಕ್ಕಿ ಓವರ್ಲಾಕ್ ಮಿಷಿನ್ ವಿತೌಟ್ ಮೋಟಾರ್ನ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಓವರ್ಲಾಕ್ ಮಿಷಿನ್ ಯಾರಿಗೆಲ್ಲ ಸೂಟ್ ಆಗುತ್ತೆ, ಸೊ ಇದರ ಉಪಯೋಗ ಏನು, ಏನೇನು ಕೆಲಸ ಮಾಡುತ್ತೆ ಅಂತ ಫುಲ್ ಡೀಟೇಲ್ಸ್ನ ನೋಡೋಣ. ಇನ್ನು ಮೊದಲು ಓವರ್ಲಾಕ್ ಮಿಷಿನ್ ಅಂದರೆ ಏನು? ಓವರ್ಲಾಕ್ ಮಿಷಿನನ್ನು ಬಟ್ಟೆಯ ಎಡ್ಜ್ ಫಿನಿಶಿಂಗ್ಗೆ ಬಳಸ್ತಾರೆ. ಹಾಗೆ ಗಾರ್ಮೆಂಟ್ಸ್ನಲ್ಲಿ, ಟೈಲರಿಂಗ್ ಶಾಪ್ಗಳಲ್ಲಿ ಬ್ಲೌಸು, ಚೂಡಿದಾರ, ಟಾಪು, ಶರ್ಟು, ಹಾಗೆ ಪ್ಯಾಂಟು, ಯಾವುದೇ ಡ್ರೆಸ್ ಸೈಡ್ ಕೂಡ ಕಟ್ ಮಾಡಿದ ನಂತರ ಅದರ ಅಂಚು ಜಾರದೇ ಇರಲು ಓವರ್ಲಾಕ್ನ ಮಾಡ್ತಾರೆ. ಇದು ಸ್ಟ್ರಾಂಗ್ ಮತ್ತು ಕ್ಲೀನ್ ಫಿನಿಶ್ ಕೊಡುತ್ತೆ. ಇದು ವಿತೌಟ್ ಮೋಟಾರು ಮಿಷಿನು, ಅಂದರೆ ಇದಕ್ಕೆ ಮೋಟಾರ್ ಸಪ್ರೇಟಾಗಿ ಫಿಕ್ಸ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ ಟೇಬಲ್ ಮತ್ತು ಮೋಟಾರ್ ಜೊತೆ ಸೆಟ್ ಮಾಡಿ ಬಳಸ್ತಾರೆ. ನೀವು ಈಗಾಗಲೇ ಮೋಟಾರ್ ಇದ್ದರೆ ಈ ಮಿಷಿನ್ನ ಎಡ್ ಮಾತ್ರ ಖರೀದಿ ಮಾಡಿದು ಫಿಟ್ ಮಾಡಿಕೊಳ್ಳು ಕೂಡ ಮಾಡ್ಕೋಬೋದು. ಈ ಮಿಷಿನ್ನ ಮುಖ್ಯ ಭಾಗಗಳು ಯಾವುವು ಅಂದರೆ ಇದರಲ್ಲಿ 3 ಅಥವಾ 4 ಥ್ರೆಡ್ ಸಿಸ್ಟಮ್ ಇರುತ್ತೆ. ಇನ್ನು ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಲೂಪರು ಮತ್ತು ನೀಡಲ್ ಸೇರಿ ಒಟ್ಟಿಗೆ ಸ್ಟಿಚ್ ಮಾಡ್ತೀವಿ. ಫ್ಯಾಬ್ರಿಕ್ ಕಟ್ ಆಗುತ್ತೆ, ಸ್ಟಿಚ್ ಆಗುತ್ತೆ. ಅಂದರೆ ನೀವು ಸೈಡ್ ಅಂಚ್ ಹಾಕಿದಾಗ ಒಂದು ಸ್ಮಾಲ್ ಕಟರ್ ಫ್ಯಾಬ್ರಿಕ್ನ ಎಡ್ಜನ್ನು ಸಮವಾಗಿ ಕಟ್ ಮಾಡುತ್ತೆ, ಓವರ್ಲಾಕು ಸ್ಟಿಚ್ ಕೊಡುತ್ತೆ. ಇನ್ನು ಇದರಲ್ಲಿ ಸ್ಪೀಡು ತುಂಬಾ ಫಾಸ್ಟ್ ಆಗಿರುತ್ತೆ. ಗಾರ್ಮೆಂಟ್ಸ್ ಯೂಸ್ಗೆ ತುಂಬ ಸೂಕ್ತ. ಇನ್ನು ಹೋಮ್ ಯೂಸ್ಗೆ ಸ್ವಲ್ಪ ಹೆವಿ ಆಗ್ಬೋದು, ಆದರೆ ಸೀರಿಯಸ್ ಆಗಿ ಟೈಲರಿಂಗ್ ಮಾಡೋರು ಇದನ್ನು ಬಳಸ್ಕೊಳ್ಬೋದು. ಇದರ ಅಡ್ಜಸ್ಟ್ ಅಂದರೆ ತುಂಬ ಜನ ಏನು ಗೊತ್ತಾ, ನಮ್ಮ ಹತ್ರನೇ ಯೂಸ್ ಮಾಡೋದಕ್ಕಿಂತ ಇನ್ನೊಂದು ಕಡೆ ಓವರ್ಲಾಕ್ ಕೂಡ ಮಾಡಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವೊಂದು ವೇಳೆ ಓವರ್ಲಾಕ್ ಮಾಡಿ ಎಲ್ಲ ಒಂದೇ ಕಡೆ ನಮ್ಮ ಕಡೆನೇ ಫಿನಿಶಿಂಗ್ ಆಗಬೇಕು ಅಂದರೆ ಇದನ್ನು ತೊಗೊಳ್ಳಿ. ಇಲ್ಲಾಂದರೆ ಕೆಲವರು ಬೇರೆ ಕಡೆ ಕೊಟ್ಟು ಕೂಡ ಮಾಡಿಸ್ಕೊಳ್ತಾರಲ್ವ, ಅದಕ್ಕೋಸ್ಕರ ಹೇಳಿದ್ದು. ಸೊ ಇನ್ನಂದರೆ ಇನ್ನೊಂದೇನು ಅಂತ ಅಂದರೆ, ಇನ್ನು ಇದರಲ್ಲಿ ಅಡ್ವಾಂಟೇಜ್ ಏನು ಅಂತ ಅಂದರೆ, ಇನ್ನು ಸ್ಟ್ರಾಂಗ್ ಸ್ಟಿಚ್ ಬರುತ್ತೆ, ಹಾಗೆ ಫ್ಯಾಬ್ರಿಕ್ ಆಗಲಿ ಜಾರೋದಿಲ್ಲ, ಪ್ರೊಫೆಷ್ನಲ್ ಫಿನಿಶಿಂಗ್ ಕೊಡುತ್ತೆ, ಟೈಮ್ ಸೇವಿಂಗ್ ಆಗುತ್ತೆ, ಲಾಂಗ್ ಸ್ಟಿಚಿಂಗ್ ಮಿಷಿನ್ ಕೂಡ ಇದು. ಹೌದು, ಜುಕ್ಕಿ ಬ್ರ್ಯಾಂಡ್ ಬಗ್ಗೆ ಹೇಳೋದಾದರೆ, ಇನ್ನು ಜುಕ್ಕಿ ಮಿಷಿನ್ಗಳು ಲಾಂಗ್ ಟೈಮ್ ಕೆಲಸ ಮಾಡುತ್ತವೆ. ಹೆವಿ ಮೆಟಲ್ ಬಾಡಿ ಇರೋದರಿಂದ ಡ್ಯೂರೇಬಲ್ ಆಗಿರುತ್ತೆ. ಹಾಗೆ ಮೋಟಾರ್ ಸಪ್ರೇಟಾಗಿ ಫಿಟ್ ಮಾಡಿದರೆ ನೀವು ನಿಮ್ಮ ಸ್ಪೀಡ್ ಕಂಟ್ರೋಲ್ನ ಮಾಡ್ಕೊಳ್ಬೋದು, ನೀವು ನಿಮ್ಮ ಸ್ಪೀಡ್ನೇ ಕಂಟ್ರೋಲ್ ಮಾಡ್ಕೊಳ್ಬೋದು. ಇನ್ನು ಫುಲ್ ಇದು ಸ್ಟೀಲ್ ಮೆಟಲ್ ಸ್ಟ್ಯಾಂಡ್ ಆಗಿರುತ್ತೆ, ಫುಲ್ ವಿತ್ ಸ್ಟ್ಯಾಂಡ್ ಸಮೇತ ಬರುತ್ತೆ. ನಿಮ್ಮ ಹತ್ರ ಒಂದು ವೇಳೆ ಸ್ಟ್ಯಾಂಡ್ ಎಲ್ಲ ಇತ್ತು ಅಂತಂದರೆ ಬರೀ ಎಡ್ನ ಬೇಕಾದ್ರೂ ಪರ್ಚೇಸ್ನ ಮಾಡ್ಕೊಳ್ಬೋದು. ಒಂದು ವೇಳೆ ಮೋಟ್ರ್ ಇದ್ದರೂ ಕೂಡ ನೀವು ಬರೀ ಓವರ್ಲಾಕ್ ಮಿಷಿನ್ನ ಬರೀ ಎಡ್ ಮಾತ್ರ ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೆ ಈ ಥರ ಫುಲ್ ಸೆಟ್ಟು ಕೂಡ ನಿಮಗೆ ಸಿಗುತ್ತೆ. ದಾರ ಹಾಕೊಳ್ಳೋಕ್ಕೂ ಕೂಡ ಸಪ್ರೇಟಾಗಿ ಸೆಟ್ ಸಿಗುತ್ತೆ, ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ನಿಮಗೆ ಎಲ್ಲ ಥರ ಆಪ್ಷನ್ ಇದೆ. ವಿತ್ ಮೋಟ್ರ್ ಬೇಕು ಅಂದರೂ ಆಪ್ಷನ್ ಇದೆ, ವಿತೌಟ್ ಮೋಟಾರ್ ಬೇಕು ಅಂದರೂ ಕೂಡ ಆಪ್ಷನ್ ಇದೆ. ಸೊ ಇನ್ನು ಮೇಂಟೆನೆನ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಈಗ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಬೇಕು. ಲೂಫರ್ ಭಾಗದಲ್ಲಿ ಡಸ್ಟ್ ಜಾಸ್ತಿ ಸೇರುತ್ತೆ. ಆಯಿಲ್ ಆಗ್ತಾ ಇದ್ದರೆ ಸ್ಮೂತ್ ರನ್ನಿಂಗ್ ಇರುತ್ತೆ. ನೀಡಲ್ ಸರಿಯಾಗಿ ಸೈಜ್ ಬಳಸಬೇಕು, ಥ್ರೆಡ್ ಕ್ವಾಲಿಟಿ ಚೆನ್ನಾಗಿರಬೇಕು. ಆವಾಗ ನಿಮಗೆ ದಾರ ಕಟ್ಟಾಗೋ ಪ್ರಾಬ್ಲಮ್ ಇರೋಲ್ಲ. ಸೂಜಿನೂ ಒಳ್ಳೆ ಕಂಪ್ನಿದು ಹಾಕಿದ್ರೆ ನಿಮಗೆ ಮುರಿದೋಗೋ ಕೂಡ ಇರೋದಿಲ್ಲ. ಇನ್ನು ಪ್ರೆಸ್ ಬಗ್ಗೆ ಹೇಳೋದಾದರೆ, ಇದು ಮೋಟಾರ್ ಇಲ್ಲದೆ ಬರುತ್ತೆ, ಅದರಿಂದ ಮೋಟಾರ್ ಸಪ್ರೇಟ್ ಕ್ಲಾಸ್ ಬರುತ್ತೆ. ನೀವು ಯಾವ ಮೋಟಾರ್ ಬಳಸ್ತೀರೋ ಅದರ ಮೇಲೆ ಒಟ್ಟು ಬೆಲೆ ಡಿಪೆಂಡ್ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ ಮೋಟಾರ್ ಅಥವಾ ಸರ್ವೋ ಮೋಟಾರ್ ಕೂಡ ಫಿಟ್ ಮಾಡ್ಕೊಳ್ಬೋದು. ಓವರಾಲ್ ನೋಡೋದಾದರೆ ಇದು ನಿಮಗೆ ಟೈಲರಿಂಗ್ ಫೀಲ್ಡ್ನಲ್ಲಿ ತುಂಬ ಇಂಪಾರ್ಟೆಂಟ್ ಮಿಷಿನು, ಸದಾ ಸ್ಟಿಚ್ ಮಿಷಿನ್ನು. ನಿಮಗೆ
ಇದ್ದರೆ ಪ್ರೊಫೆಷ್ನಲ್ ಫಿನಿಶಿಂಗ್ ಬೇಕಂದರೆ ಈ ಥರ ಓವರ್ಲಾಕ್ ಮಿಷಿನು ಬೇಕೇ ಬೇಕು. ಅದರಲ್ಲೂ ಜುಕ್ಕಿ ಬ್ರ್ಯಾಂಡು ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಬೇಕಾದರೆ ಯೂಸ್ನ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಮೋಟಾರ್ನ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ವಿತ್ ಮೋಟಾರ್ ಇದ್ದರೂ ಕರೆಂಟ್ ಇದ್ದಾಗ ನೀವು ಹಂಗೇನು ತುಳ್ಕೊಬೋದು, ಕರೆಂಟ್ ಇಲ್ಲ ಅಂದಾಗಲೂ ಕೂಡ ತುಳ್ಕೊಬೋದು. ಕರೆಂಟ್ ಇದ್ದರೆ ಮೋಟಾರಲ್ಲಿ ತುಳ್ಕೊಳ್ಳಿ, ಕರೆಂಟ್ ಇಲ್ಲ ಅಂತ ಅಂದರೆ ಕಾಲಲ್ಲಿ ಬೇಕಾದ್ರೂ ತುಳ್ಕೊಬೋದು. 2 2 in 1 ಆಪ್ಷನ್ ಇರುತ್ತೆ. ಈ ಥರದಕ್ಕೆ ನೀವು ಆರಾಮಾಗಿ ಹಾಕ್ಕೊಳ್ಳಿ, ತುಂಬ ಬೆಸ್ಟ್. ಅಂದರೆ ನನ್ನ ಪ್ರಕಾರ ಈ ಥರ ಥ್ರೆಡ್ ಇಲ್ಲದೆ ಈ ಥರದ್ದಾದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಕರೆಂಟ್ ಹೋದಾಗಲೂ ಕೆಲಸ ಮಾಡಬೇಕು, ಕರೆಂಟು ಇದ್ದಾಗಲೂ ಕೆಲಸ ಮಾಡಬೇಕು ಅಂದರೆ ಈ ಥರ ಬೆಸ್ಟು. ನೀವು ವಿತ್ ಮೋಟಾರ್ ತೊಗೊಂಡಾಗ ಕರೆಂಟ್ ಇದ್ದಾಗಲೇ ನೀವು ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇರೋ ಅಂಥದ್ದು ಅಷ್ಟೇ. ಇನ್ನೇನು ಓವರ್ಲಾಕ್ ಮಿಷಿನ್ ನಿಮಗೇನು ಸ್ಟಿಚಿಂಗ್ ಏನಿಲ್ಲ, ಎಲ್ಲ ಓವರ್ಲಾಕ್ ಮಾಡಿಬಿಟ್ಟು ಎಲ್ಲ ಒಂದು 10 ಬ್ಲೌಸ್ ಇಟ್ಕೊಂಡ್ರೆ ಕರೆಂಟ್ ಬಂದಮೇಲೆ ಕೂಡ ನೀವು ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಎರಡೂ ಚೆನ್ನಾಗಿದೆ, ಎರಡೂ ಏನು ತೊಂದರೆ ಇಲ್ಲ. ಅದು ಮೋಟಾರ್ ಬರುತ್ತೆ, ಇದು ವಿತೌಟ್ ಮೋಟಾರ್ ಬರುತ್ತೆ. ಇದನ್ನು ನೀವೇ ಮೋಟಾರ್ನ ಸಪ್ರೇಟಾಗಿ ಯೂಸ್ನ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಫೈನಲಿ ಆಮೇಲೆ ಇನ್ನೊಬ್ಬರು ದಾರ ಏರಿಸೋದು, ಓವರ್ಲಾಕ್ ಮಿಷಿನ್ಗೆ ದಾರ ಏರಿಸೋದು ಒಂದು ವೀಡಿಯೋ ಮಾಡಿ ಅಂತ ಹೇಳಿದರು. ಇದಂತೂ ತುಂಬಾ ಕಷ್ಟ ಇದೆ, ತುಂಬಾ ಟೆನ್ಷನ್ ಇದೆ ಓವರ್ಲಾಕ್ ದಾರ ಏರಿಸೋದು ಮಾತ್ರ. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ದಾರ ಯಾವ ರೀತಿಲಿ ಏರಿಸೋದು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತೀನಿ. ಸೊ ಇವಾಗ ಅಲ್ಲಿ ಸ್ವಲ್ಪ ದಾರ ಕಟ್ಟಾಗಿತ್ತು ಅಂತ ಹೇಳ್ಬಿಟ್ಟು ದಾರನ ಏರಿಸ್ಕೊಳ್ತಾ ಇದ್ದಾರೆ. ಫೈನಲಿ ಫಿನಿಶಿಂಗ್ ಕೊಡ್ತೇವೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ ಓವರ್ಲಾಕ್ ಮಿಷಿನ್. ನಿಜವಾಗ್ಲೂ ಅದೇ ಥ್ರೆಡ್ ಕಟ್ ಆಗುತ್ತೆ, ಬ್ಲೇಡ್ ಕೂಡ ಇದರಲ್ಲಿ ಇರುತ್ತೆ. ನೀವು ಹೊಲಿತಾ ಹಾಗೆ ನಿಮ್ಮ ಸಮಕ್ಕೆ ನೀವು ಹಂಗೆ ಹೊಲ್ಕೊಂಡೋದ್ರೂ ಆಯಿತು, ನಿಮ್ಮ ಸಮಕ್ಕೇ ಕಟ್ ಮಾಡುತ್ತೆ. ಇನ್ನು ನಿಮಗೆ ಓವರ್ಲಾಕ್ ಮಿಷಿನ್ಗೆ ಈ ಥರ ಕೊಡ್ತಾರೆ, ನಿಮಗೆ ಆರಾಮಾಗಿ ದಾರ ಏರಿಸ್ಕೊಳ್ಳೋಕ್ಕೆ ನಿಮಗೆ ಇದೊಂದು ಪ್ರಾಡಕ್ಟ್ನ ಕೊಡ್ತಾರೆ. ಅದರಲ್ಲಿ ನೀವು ದಾರ ಇದು ಆ್ಯಕ್ಚುಲಿ ಇದೆಲ್ಲ ಓವರ್ಲಾಕಲ್ಲಿ ಈ ಥರ ಇಟ್ಕೊಟ್ಟೆ ದಾರ ಏರಿಸಬೇಕಾಗತ್ತೆ. ಆವಾಗಲೇ ಕಂಪ್ಲೀಟಾಗಿ ಒಳಗಡೆ ಎಲ್ಲ ಏರಿಸ್ಬೇಕಲ್ವ, ಆ ಥರ ಒಂದು ಪ್ರಾಡಕ್ಟ್ ಕೊಡ್ತಾರೆ. ಅದರಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಏರಿಸ್ಕೊಳ್ಬೋದು. ಇದಕ್ಕೆ 3 ದಾರ ಬರುತ್ತೆ, 3 ದಾರನೂ ಏರಿಸಬೇಕು. ಅಂದರೆ ಗೊತ್ತಿರೋರಿಗೆ ಈಸಿಯಾಗಿ ಏರಿಸ್ಕೊಂಡು ಬಿಡ್ತಾರೆ, ಗೊತ್ತಿಲ್ಲದಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಹೆಂಗೆ ಏರಿಸೋದು ಅಂತೇಳಿ. ಸೊ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಇದು ಮಾಡ್ತೀನಿ. ಕೈ ತೆಗಿ. ಆ ಕಡೆ ದಿನ ಇನ್ನು ಮಿಷಿನ ನೋಡಿದ್ರೆ ಅಲ್ವಾ. ಸೊ ಮಿಷಿನ್ ಬಂದ್ಬಿಟ್ಟು ನಿಮಗೆ ಇದು ಬಂದ್ಬಿಟ್ಟು ವಿತೌಟ್ ಮೋಟಾರ್ ಸಮೇತ ಬರ್ತಾ ಇದೆ. ಓವರ್ಲ್ಯಾಪ್ ಮಿಷಿನು ನಿಮಗೆ 8,500 ರೂಪಾಯಿ ಆಗುತ್ತೆ ನಿಮಗೆ ಫುಲ್ ಸೆಟ್. ನಮ್ಮ ಒಂದು ಶಾಪಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 8,500 ರೂಪಾಯಿಗೆ ಫುಲ್ ಸೆಟ್ ಸಿಗ್ತಾ ಇದೆ. ನಿಮಗೆ ಅದರಲ್ಲಿ ತೋರಿಸಿರೋದೆಲ್ಲ ಬರೀ ನಿಮಗೆ ಹೆಡ್ ಮಾತ್ರನೇ 6,500 ರೂಪಾಯಿಗೆ ನಿಮಗೆ ಸಿಗ್ತಾ ಇರೋವಂಥದ್ದು. ಫ್ರೀ ಶಿಪ್ಪಿಂಗ್ ಬಂದು 7,000 ಅಂತ ಹೇಳಿದೆ, ಅಂದರೆ ವಿತ್ ಮೋಟಾರು. ಇದು ವಿತೌಟ್ ಮೋಟಾರ್ ಬಂದ್ಬಿಟ್ಟು ನಿಮಗೆ ಫುಲ್ ಸ್ಟ್ಯಾಂಡ್ ಸಮೇತನೇ 8,500 ರೂಪಾಯಿಗೆ ಸಿಗ್ತಾ ಇದೆ. ಸೊ ನಿಮಗೆ ವಿತೌಟ್ ಮಿಷಿನ್ ತೊಗೊಂಡ್ರೆ ನಿಮಗೆ ಮೋಟಾರ್ ಬೇಕೇ ಬೇಕು, ಯಾಕಂದರೆ ಥ್ರೆಡ್ ಸ್ಟ್ಯಾಂಡ್ ಎಲ್ಲನೂ ನಿಮಗೆ ಹಲ್ಗೆಲಿ ಸ್ಟ್ಯಾಂಡಲ್ಲೇ ಸಿಗೋದು. ಹಾಗಾಗಿ ವಿತೌಟ್ ಮೋಟ್ರ್ ತೊಗೊಂಡ್ರೆ ನೀವು ಫುಲ್ ಸೆಟ್ಟಲ್ಲೇ ತೊಗೊಳ್ಬೇಕಾಗುತ್ತೆ. ನಿಮಗೆ ವಿತ್ ಮೋಟ್ರೇ ಬೇಕು ಅಂತಂದರೆ ಆರಾಮಾಗಿ ಬರೀ ಹೆಡ್ಡನ್ನ ಬೇಕಾದ್ರೂ ಕ್ಯಾರಿ ಮಾಡ್ಕೊಳ್ಬೋದು. ನೀವು ಮೋಟಾರ್ ಬೇಡ ನಮಗೆ ಬರೀ ತುಂಬ ಜನ ಕೇಳಿದ್ರು ನನಗೆ ಓವರ್ಲಾಕ್ ಮಿಷಿನ್ ನಮ್ಗೆ ಮೋಟ್ರ್ ಸಮೇತ ಬೇಡ ಅಂತ ಹೇಳಿಬಿಟ್ಟು. ಸೊ ಅವ್ರು ಪರ್ಚೇಸ್ ಮಾಡೋಂಗಿದ್ರೆ ಈ ಥರ ಸ್ಟ್ಯಾಂಡ್ ಸಮೇತ ನೀವು ಪರ್ಚೇಸ್ ಮಾಡ್ಕೊಳ್ಬೇಕಾಗುತ್ತೆ 8,500 ರೂಪಾಯಿಗೆ. ನಮ್ಮ ಒಂದು ಶಾಪಲ್ಲೇ ನಿಮಗೆ ಸಿಗುತ್ತೆ. ನಿಮ್ಗೇನಾದರೂ ಇಷ್ಟು ದೂರ ಬರೋದಕ್ಕಾಗಲ್ಲ ನಮ್ಗೆ ಅಲ್ಲೇ ಕಳಿಸಿ ಅಂತ ಅಂದರೆ ನಿಮಗೆ 9,000 ರೂಪಾಯಿಗೆ ಫುಲ್ ಸೆಟ್ಟು ಫ್ರೀ ಶಿಪ್ಪಿಂಗ್ ಇರುತ್ತೆ. ಅಂದರೆ ಫ್ರೀ ಶಿಪ್ಪಿಂಗ್ ಅಲ್ಲ, ನಿಮಗೆ 9,000 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ನಾವು. 8,500 ರೂಪಾಯಿಗೆ ಇಲ್ಲಿ ಬಂದರೆ ಮಾತ್ರ ನಿಮಗೆ 8,500 ರೂಪಾಯಿಗೆ ಮಿಷಿನ್ ಅನ್ನೋದು ಸಿಗುತ್ತೆ. ಸೊ ಓಕೆನಾ, ಇಷ್ಟೇ. ನಿಮ್ಗೆ ಏನಾದ್ರು ಬೇಕು ಅಂತ ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ನ ಮಾಡಿ. ನಿಮ್ಗೆ ಯಾರು ಒಂದು ವೇಳೆ ವಿತ್ ಮೋಟಾರ್ ಬೇಕು ವಿತೌಟ್ ಮೋಟಾರ್ ಬೇಕು ಅಂತ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. 3 ಥರ ಇದೆ, ಒಂದು ಜುಕ್ಕಿ, ಹಾಗೆ ಚಂದನ್ನು, ಹಾಗೆ ಪೂಜಾ, 3 ಥರನೂ ಇದೆ. ನಿಮ್ಗೆ ಯಾವ ಮಿಷಿನ್ ಬೇಕು 3 ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.